ಶ್ರೀ ಕ್ಷೇತ್ರ ಕಂಬಳಿಪುರ ಕಾಟೇರಮ್ಮ ದೇವಿ ಶಕ್ತಿಪೀಠದ ಮಹಾಶಕ್ತಿ ಅಪಾರ. ಸೂಲಿಬೆಲೆ ಹೋಬಳಿ, ಹೊಸಕೋಟೆ ತಾಲೂಕು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿರುವ ಮಹಾಶಕ್ತಿ ಪೀಠ. ಐಗಿರಿ ನಂದಿನಿ ನಂದಿತ ಮೇದಿನಿ ವಿಶ್ವ ವಿನೋದಿನಿ ನಂದನುತೆ ಗಿರಿವರ ವಿಂಧ್ಯ ಶಿರೋಧಿನಿ ವಾಸಿನಿ ವಿಷ್ಣು ವಿಲಾಸಿನಿ ಜಿಷ್ಣುನುತೆ. ಆಧುನಿಕ ಯುಗದ ಈ ಕಾಲದಲ್ಲಿ ಆಸ್ತಿಕ ಮತ್ತು ನಾಸ್ತಿಕರ ಮಧ್ಯೆ ಅನೇಕ ರೀತಿಯ ವಾಗ್ವಾದಗಳು, ಚರ್ಚೆಗಳು ನಡೆಯುತ್ತಲೇ ಇರುತ್ತವೆ. ಆದರೆ ನಂಬಿಕೆಯಿಂದ ದೇವರ ಪೂಜೆ, ಪುನಸ್ಕಾರ ಮತ್ತು ವ್ರತಗಳನ್ನ ಮಾಡುತ್ತಾ ಹೋದ್ರೆ ದೇವರು ನಮಗೆ ಯಶಸ್ಸನ್ನ ಕೊಡುತ್ತಾನೆಂಬುದರಲ್ಲಿ ಎರಡು ಮಾತಿಲ್ಲ. ದೇವರ ಕೃಪೆಗಾಗಿ ಒದ್ದಾಡುತ್ತಿರುವ ನಮ್ಮ ಜನಾಂಗದ ಆಶಾಕಿರಣವಾಗಿ ಸದಾ ಯಶಸ್ಸನ್ನ ಕೊಡುತ್ತಾ ಬೇಡಿ ಬಂದ ಭಕ್ತರಿಗೆ ಸರ್ವ ಅನುಕೂಲವನ್ನ ಮಾಡುತ್ತಿರುವ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ಹೊಸಕೋಟೆ ತಾಲೂಕು, ಸೂಲಿಬೆಲೆ ಹೋಬಳಿ, ಕಂಬಳಿಪುರ ಶ್ರೀ ಕ್ಷೇತ್ರ ಕಂಬಳಿಪುರ ದೇವಿ ಶಕ್ತಿಪೀಠ ಇಂದು ಭಕ್ತರ ಪಾಲಿಗೆ ಸಾಕ್ಷಾತ್ ಸ್ವರ್ಗವಾಗಿ ಹೋಗಿದೆ. ನಂಬಿದ ಭಕ್ತರ ಸರ್ವ ಕಷ್ಟಗಳನ್ನ ಪರಿಹರಿಸುವ ದೇವಿಯ ಮಹಾತ್ಮೆ ಅಪಾರವಾದದ್ದು. ಸಂತಾನ ವಿಳಂಬ ಆದಷ್ಟು ಬೇಗ ಸಂತಾನ ಫಲ ಕಲಗುತ್ತಾ ಬಲಕ್ಕೊಡು. ಇಲ್ಲ ಏನಾರ ದೋಷ ಆಯ್ತಾ ನಿಧಾನ ಆಗುತ್ತಾ ಎಡಕ್ಕೊಡು. ಭಗವತಿ ಹೇಷಿತಿ ಕಂಠ ಕುಟುಂಬಿನಿ ಭೂರಿ ಕುಟುಂಬಿನಿ ಭೂರಿ ಕೃತೆ ಜಯ ಜಯ ಹೇ ಮಹಿಷಾಸುರ ಮರ್ದಿನಿ ರಮ್ಯಕಪರ್ದಿನಿ ಶೈಲಸುತೆ. ಅಮ್ಮ ಶಕ್ತಿ ಪೀಠ ಕಂಬಳಿಪುರ ಕಾಟೇರಮ್ಮನ ದೇವಸ್ಥಾನ ಅಂತ ಈ ಒಂದು ಸ್ಥಾನಕ್ಕೆ ಹೆಸರಿಟ್ಟಿದ್ದಾರೆ ಹಿರಿಯರು. ಈ ಕ್ಷೇತ್ರದಲ್ಲಿ ವಿಶೇಷ ಏನು ಅಂತಂದರೆ ಅಮ್ಮನಿಗೆ ಪೂರ್ಣ ಫಲ ಕಟ್ಟುವಂಥದ್ದು. ಮೊದಲನೇದಾಗಿ ಏನಕ್ಕೆ ಅಮ್ಮನ ಪೂರ್ಣ ಫಲ ಕಟ್ಟಬೇಕು ನಾವು ಅಂತಂದರೆ ನಮ್ಮ ಕಷ್ಟಗಳನ್ನ ಈಡೇರಿಸೋಕ್ಕೆ. ಅಂದರೆ ನಾವು ಏನು ಕೋರ್ಕೊಂಡಿರ್ತೀರೋ, ನಮಗೆ ಏನೋ ಒಂದು ಅರಿಕೆ ಇರ್ತದೋ ಆ ಅರಿಕೆಯನ್ನು ತೀರಬೇಕು ಅಂದ್ಬಿಟ್ಟು ಮಹಾತಾಯಿಗೆ ನಾವು ಪೂರ್ಣ ಫಲ ಅಂತ ಕಟ್ತೀವಿ. ಒಂದು. ಎರಡನೇದು ನೋಡಿ, ಇವಾಗ ಪ್ರತಿಂಗ್ರ ಹೋಮ ನಡೀತಾ ಐತೆ. ಇದರಲ್ಲಿ ವಿಶೇಷ ಏನು ಪ್ರತಿಂಗ್ರ ಹೋಮದಲ್ಲಿ ಅಂತಂದರೆ ಮಾಟ ಮಂತ್ರ ಮೈನು. ಮಾಟ ಮಂತ್ರ, ಹೋಮಾಚಾರ, ಕೆಡುಕು, ಯಾರಾದರೂ ಏನಾದರೂ ತೊಂದರೆಗಳು ಮಾಡಿದರೆ ಇದು ನಿವಾರಣೆ ಆಗ್ತಾ ಇರುತ್ತೆ. ಸೊ ಆ ನಿವಾರಣೆ ಆಗೋದ್ರಿಂದ ಪ್ರತಿಂಗ್ರ ಹೋಮ ಮಾಡ್ತೀವಿ. ಎರಡನೇದಾಗಿ ಬಂದು ಹುಣ್ಣಿಮೆಗೆ ಕುಬೇರ ಲಕ್ಷ್ಮ ಹೋಮ ಅಂತ ಮಾಡ್ತೀರಿ. ಕುಬೇರ ಲಕ್ಷ್ಮ ಹೋಮ ಏನಕ್ಕೆ ಮಾಡೋದು ಅಂತ ಕೇಳಿದಾಗ ಹಣಕಾಸಿನ ಸಮಸ್ಯೆ ಜಗತ್ತಲ್ಲಿ ಪ್ರತಿಯೊಬ್ಬರಿಗೂ ಇರುತ್ತಲ್ವ. ಆ ಒಂದು ಹಣಕಾಸಿನ ಸಮಸ್ಯೆಗಾಗಿ ನಾವು ಪರ್ಸ್ನಲ್ಲಾಗಿ ಆಗ್ಬೋದು ಅಥವಾ ಬೇರೆ ಇದು ಮಾಡ್ಬೋದಾಗ ನಾವು ಅಷ್ಟು ದುಡ್ಡು ಕೊಟ್ಟು ಹೋಮ ಮಾಡ್ಸೋಕ್ಕಾಗಲ್ಲ. ಅದೇ ಇದು ಸಾಮೂಹಿಕ ಒಂದು ಕ್ಷೇತ್ರದಲ್ಲಿ ಸಾಮೂಹಿಕ ಹೋಮದಲ್ಲಿ ಪಾಲ್ಗೊಂಡು ಅವರ ಕಷ್ಟಗಳನ್ನ ಈಡೇರಿಸಬೇಕು ಅಂತ ಅಂದ್ಬಿಟ್ಟು ಈ ಒಂದು ಪ್ರತಿಂಗ್ರ ಯಾಗ ಹೋಮ ಆಗಿರ್ಬೋದು ಅಥವಾ ಕುಬೇರ ಲಕ್ಷ್ಮ ಹೋಮ ಹೇಗಾಗಿರ್ಬೋದು ಇದು ಮಾಡ್ತಾಯಿದ್ರಿ. ಆಮೇಲೆ ಹಿಂದುಗಡೆ ತಡೆ ಹೊಡಿತೀರಿ. ಏನಕ್ಕೆ ತಡೆ ಹೊಡಿತಾರೆ ಅಂತಂದರೆ ದೃಷ್ಟಿಗೆ, ಕಣ್ಣು ದೃಷ್ಟಿ, ಮಾಟ ಮಂತ್ರ, ಕೆಡುಕು, ಗಾಳಿ, ಭೂತ, ಪಿಚಾಚಿ ಇಂಥವಾಗ್ಲು ಏನೇ ಇದ್ದರೂ ಕೂಡ ಆ ತಡೆ ಹೊಡೆಯೋದ್ರಿಂದ ರಿಮೂವ್ ಆಗುತ್ತೆ. ಇದು ದೃಷ್ಟಿ. ಏನಕ್ಕಪ್ಪ ದೃಷ್ಟಿ ಮಾಡೋದು ಸುಮ್ಮನೆ ಅಂತ ಅನ್ಬೋದು. ದೃಷ್ಟಿ ಏನಕ್ಕೆ ಮಾಡ್ತೀರಿ ಅಂತಂದರೆ ಮಕ್ಕದಲ್ಲಿರೋಂಥ ಒಂದು ಇದಕ್ಕೆ ಇವಾಗ ಜನಗಳು ಕಣ್ಣುಗಳು ಚೆನ್ನಾಗಿರಲ್ಲ ಅಂತ ಹೇಳ್ತಾರೆ. ಏನಪ್ಪ ನನಗೆ ದೃಷ್ಟಿ ಆಗಿಬಿಡ್ತಾವೆ ಯಾರೋ ನೋಡೋದು ಅಂತ. ಆ ಒಂದು ದೃಷ್ಟಿ ನಿವಾರಣೆ ಆಗಬೇಕು. ಇಲ್ಲಿ ಎಲ್ಲ ಥರದಲ್ಲೂ ಕೂಡ ಗುರುಗಳು ಏನು ಮಾಡಿದರೆ ಎಲ್ಲ ಥರದಲ್ಲೂ ಪರಿಹಾರ ಆಗಬೇಕು. ಬಂದವರು ಯಾರಿಗೂ ಏನೂ ತೊಂದರೆ ಆಗಬಾರ್ದು ಅನ್ನೋ ಒಂದು ಇದಕ್ಕೆ. ಇವಾಗ ಕೆಲವರು ಇರೋರು ಬರ್ತಾರೆ, ಇಲ್ಲದೇ ಇರೋರು ಬರ್ತಾರೆ. ಆ ಇಲ್ದೇವ್ರಂಥವ್ರು ಏನು ಮಾಡೋದು ಪಾಪ, ಹಂಗೆ ಹೋಗಬಾರ್ದು. ಕನಿಷ್ಠ ಪಕ್ಷ ನಿಮ್ಮೇನು ದೃಷ್ಟಿ ಆದರೂ ಮಾಡ್ಕೊಂಡು ಹೋಗಲಿ ಅವರು, ಅದರಲ್ಲಾದರೂ ಪರಿಹಾರ ಆಗಲಿ ಅಂತ ಹೇಳ್ಬಿಟ್ಟು ನಮ್ಮ ಪೂಜ್ಯ ಈ ಧರ್ಮಾಧಿಕಾರದಂಥ ರಾಮಯ್ಯನವರು ಈ ಒಂದು ಇದನ್ನು ತಗೊಂಬಂದು ಕೊಟ್ಟಿದ್ದಾರೆ. ಇಲ್ಲಿ ಫೋಟೋ ಎಲ್ಲ ಇಟ್ಟಿದ್ದಾರಲ್ಲ ಅದು ಅವ್ರವ್ರು ಇದು ಅಂದರೆ ಕೆಲವರು ಒಳ್ಳೇದಾಗಲಿ ಅಂತಲೂ ಹಾಕಿರ್ತಾರೆ. ಇನ್ನು ಕೆಲವರು ಶತ್ರುಗಳಿರ್ತಾರೆ. ಆ ಶತ್ರುಗಳು ನಾಶ ಆಗಲಿ, ಆ ಶತ್ರುಗಳು ನಿವಾರಣೆ ಆಗಲಿ, ಅವ್ರಿಗೇನೋ ನಮ್ಮ ಶತ್ರುತ್ವ ಇರಬಾರ್ದು, ಅವ್ರು ನಮ್ಮ ಹತ್ರ ಚೆನ್ನಾಗಿರಬೇಕು ಅನ್ನೋ ಒಂದು ಕಾರಣಕ್ಕಾಗಿ ಅವರು ಆ ಒಂದು ಫೋಟೋ ಹಾಕ್ತಾರೆ. ಆಂಟಿ, ನಿಮ್ಮ ಹೆಸರು? ವಸಂತ. ಎಷ್ಟು ವರ್ಷದಿಂದ ಇಲ್ಲಿ ಬರ್ತಿದ್ದೀರಾ? ನಾವು ಇದು 9 ವಾರ ಆಯಿತು. ಓಕೆ. ಇಲ್ಲಿ ಬಂದಮೇಲೆ ನಿಮಗೆ ಯಾವ ಥರ ಒಳ್ಳೇದಾಗಿದೆ? ಏನೋ ನಾವು ಅಂದ್ಕೊಂಡದೆಲ್ಲ ಆಯ್ತೈತೆ, ಒಂದೊಂದೇ ಒಳ್ಳೇದಾಯ್ತೈತೆ. ಓಕೆ. ಎಷ್ಟು ವರ್ಷದಿಂದ ಬರ್ತಿದ್ದೀರಾ ಇಲ್ಲಿ? ನಾವು ಇವಾಗೇ ಗೊತ್ತಿರೋದು ನಮಗೆ. ಒಂದು 2 ತಿಂಗಳಿಂದ 3 ತಿಂಗಳಿಂದ ಬರ್ತಾಯಿದ್ದೀವಿ. ಓಕೆ. ನೀವು ಅಂದ್ಕೊಂಡಿರೋ ಕೆಲಸ ಯಾವುದಾದ್ರೂ ಆಗಿದೆಯಾ? ಆಯ್ತೈತೆ, ಆಗಿದೆ. ಓಕೆ. ಈ ದೇವಸ್ಥಾನದ ವಿಶೇಷತೆ ಏನು? ಅದು ತುಂಬ ತಾಯಿ ಅಂದರೆ ಎಲ್ಲರಿಗೂ ಒಳ್ಳೇದು ಮಾಡ್ತಾಳೆ. ಎಲ್ಲರೂ ಬರೋರೆಲ್ಲನೂ ಒಳ್ಳೇದಾಗುತ್ತೆ ಅಂತಲೇ ನಂಬ್ತಾವ್ರೆ. ನಾವು ಅದಕ್ಕೆ ಎಲ್ಲರೂ ಹೇಳಿದ್ರು ಒಳ್ಳೇದಾಗುತ್ತೆ ಅಂತ ನಾವು ಬಂದಿದ್ವಿ,
ಮಾಡ್ತಾ ಇದ್ದೀವಿ. ಓಕೆ, ಇದು ಆರತಿ ಏನೋ ಇಟ್ಕೊಂಡು ನಮ್ಮದು 9 ವಾರ ಆಗಿದೆ, 9 ವಾರ ಮುಗಿದಿದೆ. ನಾನು ಅಂದ್ಕೊಂಡು ನೆರವೇರ್ತಾ ಇದ್ದೆ, ಅದಕ್ಕೆ ಆ ತಾಯಿಗೆ ಪೂಜೆ ಮಾಡೋಣ ಅಂತ ಬೆಲ್ಲದ ಆರತಿ ಇಟ್ಕೊಂಡಿದ್ದೀವಿ. ನನ್ನ ಹೆಸರು ರಾಣಿ. ನಾವು ತಮಿಳ್ನಾಡವರು. ಅಲ್ಲಿಂದ ಇಲ್ಲೇ ಬಂದಿದ್ದೀವಿ. ಒಂದು 20 ವರ್ಷ ಆಯಿತು. 20 ವರ್ಷದಿಂದ ನಾವು ಎಲ್ಲ ದೇವಸ್ಥಾನಕ್ಕೆ ಹೋಗಿದ್ದು. ಇದು ಒಂದು ಫೋನ್ನಲ್ಲಿ ನೋಡಿದ್ದೀವಿ ಅಮ್ಮ. ಫೋನ್ನಲ್ಲಿ ನೋಡಿದ್ದು ನನಗೆ ತುಂಬ ಖುಷಿಯಾಗಿ ಬಂದಿದ್ದೀನಿ. ಹಣ ನನಗೆ 2-3 ಸತಿ ಕೆಲಸನೂ ಚೆನ್ನಾಗಿ ಆಗಿದೆ. ನಂಬ್ಕೊಂಡು ಬರಬೇಕು ಯಮ್ಮನ ಹತ್ರ. ತುಂಬ ಶಕ್ತಿ ಇದೆ, ಸ್ವಲ್ಪನಿಲ್ಲ, ತುಂಬ ಹೇಳೋಕ್ಕಿಲ್ಲ. ನೆನೆಸ್ಕೊಂಡ್ರೆ ಹಂಗೆ ಸಕ್ಸಸ್ ಆಗುತ್ತೆ. ತುಂಬ ಶಕ್ತಿ ಇದೆ. ಎಷ್ಟು ವರ್ಷದಿಂದ ಬರ್ತಿದ್ರಿ? ನಾನು ಈಗ 5ನೇ ಸತಿ ಬಂದಿರೋದು. ಓಕೆ, ನೀವು ಮೊಬೈಲ್ ನೋಡ್ಕೊಂಡು ಮೊಬೈಲ್ ನೋಡ್ಕೊಂಡು ಬಂದಿದ್ದೀನಿ. ಓಕೆ, ನಿಮ್ಮ ಜೊತೆ ಫ್ರೆಂಡ್ಸ್ ಇಲ್ಲ, ನಮ್ಮ ಅಕ್ಕ ಅವರು ಹುಷಾರಿಲ್ಲದಿದ್ರು. ಅವ್ರ ಗಂಡನಿಂದ ನಾ ಬಂದೆ. ಅವ್ರು ಚೆನ್ನಾಗಿ ಆಗಿದ್ರು, ಖುಷಿಯಾಗಿ ಅವ್ರು ಹೋಮದಲ್ಲಿ ಕೂತ್ಕೊಂಡಿದ್ದಾರೆ, ನಾ ಆಚೆ ನಿಂತ್ಕೊಂಡಿದ್ದೀನಿ. ತುಂಬ ಖುಷಿ ಆಯ್ತು. ಎಲ್ಲ ಒಳ್ಳೇದಾಗುತ್ತೆ ಈ ದೇವಸ್ಥಾನಕ್ಕೆ ಬಂದರು. ಬರೋವ್ರಿಗೆ ಎಲ್ಲರಿಗೂ ಒಳ್ಳೇದಾಗುತ್ತೆ. ಈ ಅಮ್ಮ ತುಂಬ ಶಕ್ತಿ ಇದೆ, ಏನು ಹೇಳೋಕ್ಕೆ ಇಲ್ಲ, ಅಷ್ಟೊಂದು ಪವರ್ ಇದೆ. ನಮಸ್ಕಾರ. ಶ್ರೀ ಕ್ಷೇತ್ರ ಅಮ್ಮ ಶಕ್ತಿಪೀಠ, ಸುಲುಬೆಲೆ ಹೋಬಳಿ, ಹೊಸಕೋಟೆ ತಾಲೂಕು, ಬೆಂಗಳೂರು ಗ್ರಾಮಾಂತರ. ಈ ಒಂದು ಜೋಡಿ ಗ್ರಾಮದಲ್ಲಿ, ಕಂಬಳೀಪುರ ಮತ್ತು ಕೆಂಪಾಪುರ ಎನ್ನುವ ಜೋಡಿ ಗ್ರಾಮದಲ್ಲಿ ಜೋಡಿ ಹಾಲದ ಮರವೆಂದೇ ಪ್ರಸಿದ್ಧಿ ಆಗುತ್ತಿರುವಂಥ ಒಂದು ಪುಣ್ಯಕ್ಷೇತ್ರ ಇದು. ಈ ಒಂದು ಪುಣ್ಯಕ್ಷೇತ್ರ ಮಾನವ ಜನ್ಮದಲ್ಲಿರುವಂಥ ಎಲ್ಲ ಥರದ ಸಮಸ್ಯೆಗಳು ಈ ಕ್ಷೇತ್ರದಲ್ಲಿ ಪರಿಹಾರ ಸಿಗುತ್ತೆ. ಯಾವ ರೀತಿ ಪರಿಹಾರ ಸಿಗುತ್ತಂದರೆ, ಈ ಒಂದು ಕ್ಷೇತ್ರದಲ್ಲಿ ಬಂದು ದೇವಾಲಯದಲ್ಲಿ, ಕಾಟೇರಮ್ಮ ದೇವಾಲಯದಲ್ಲಿ ಕೊಡುವಂಥ ಒಂದು ಪೂರ್ಣಫಲ ಅಂದರೆ ಹರಕೆಕಾಯಿಯನ್ನು ತಗೊಂಡು ಅವರ ಸಮಸ್ಯೆ ಹೇಳಿದ್ರೆ ಅವರ ಸಮಸ್ಯೆಗೆ ತಕ್ಕಟ್ಟಾದಂಥ ಮಂತ್ರ ಕೊಟ್ಟು ಆ ಮಂತ್ರಕ್ಕೆ ತಕ್ಕಟ್ಟಾದಂಥ ಪ್ರದಕ್ಷಿಣೆ ಕೊಡ್ತೀವಿ. ಈ ಪ್ರದಕ್ಷಿಣೆನ ಆ ಒಂದು ಜೋಡಿ ಹಾಲದ ಮರಕ್ಕೆ ಭಕ್ತಿ, ಶ್ರದ್ಧೆ, ನಂಬಿಕೆಯಿಂದ, ಯಾರು ಭಕ್ತಿ, ಶ್ರದ್ಧೆ, ನಂಬಿಕೆಯಿಂದ ಆ ಜೋಡಿ ಹಾಲದ ಮರಕ್ಕೆ ಪ್ರದಕ್ಷಿಣೆ ಮಾಡಿ ಪೂರ್ಣಫಲನ ಆ ಜೋಡಿ ಹಾಲದ ಮರಕ್ಕೆ ಅರ್ಪಿಸ್ತಾರೋ ಅವರವರ ಇಷ್ಟಾರ್ಥಗಳು, ಅದು ಎಂಥದೇ ಸಮಸ್ಯೆ ಇರ್ಬೋದು, ಆರೋಗ್ಯದ ವಿಚಾರ ಆಗಿರ್ಬೋದು, ಹಣಕಾಸಿನ ವಿಚಾರ ಆಗಿರ್ಬೋದು, ಕುಟುಂಬ ಕಲಹ ಆಗಿರ್ಬೋದು, ವ್ಯವಹಾರದಲ್ಲಿ ತೊಂದರೆ ಆಗಿರ್ಬೋದು, ಮಾಟ ಮಂತ್ರ ಆಗಿರ್ಬೋದು, ಪ್ರೇತ ಬಾಧೆಗಳಾಗಿರ್ಬೋದು, ಒಂದಲ್ಲ ಮಾನವ ಜನ್ಮದಲ್ಲಿರುವಂಥ ಎಲ್ಲ ಥರದ ಸಮಸ್ಯೆಗೂ ಈ ಒಂದು ಜೋಡಿ ಹಾಲದ ಮರಕ್ಕೆ ಅರಕೆಕಾಯಿ ಕಟ್ಟುವುದರಿಂದ ಪರಿಹಾರ ಸಿಗುತ್ತೆ. ಅದು ನಾನು ಹೇಳೋಕ್ಕದ್ದಲ್ಲ, ಈ ಒಂದು ದೇವಾಲಯಕ್ಕೆ ಬರೋಂಥ ಭಕ್ತಾದಿಗಳು, ದೇವಾಲಯಕ್ಕೆ ಬರೋಂಥ ಭಕ್ತ ಸಾಗರ ಹೇಳುವಂಥದ್ದು. ನಂಬಿಕೆಯಿಂದ ಯಾರು ಬಂದು ತಾಯಿಯ ಒಂದು ಸೇವೆ ಮಾಡ್ತಾರೋ ಅವರವರ ಸಮಸ್ಯೆಗಳಿಗೆ ತಾಯಿ ಅವರವರ ಸಮಸ್ಯೆಗಳಿಗೆ ಆದಷ್ಟು ಬೇಗ ಪರಿಹಾರ ಕೊಡ್ತಾಳೆ. ನಂಬಿಕೆಯಿಂದ ಮಾಡಬೇಕು. ಪ್ರತಿ ಅಮಾವಾಸ್ಯೆ ದಿನ ಮಹಾಪ್ರತ್ಯಂಗಿರಿ ಯಾಗ ಇರ್ತದೆ. ಏನಪ್ಪ ಪ್ರತ್ಯಂಗಿರಿ ಯಾಗ, ಏನು ಫಲ ಸಿಗುತ್ತೆ ನಮಗೆ ಪ್ರತ್ಯಂಗಿರಿ ಯಾಗದಂದರೆ, ಮಾಟಮಂತ್ರ ಪ್ರಯೋಗಗಳು, ದೃಷ್ಟಿ ದೋಷಗಳು, ನರದೃಷ್ಟಿ, ವ್ಯವಹಾರದಲ್ಲಿ ತೊಂದರೆಗಳು, ಕುಟುಂಬ ಕಲಹಗಳು, ಈ ಥರ ಒಂದಲ್ಲ ಎಲ್ಲ ಥರದ ಸಮಸ್ಯೆಗಳು, ನಿಮಗೆ ಹಾಸ್ಪಿಟಲ್ ಸಹಿತ ನಯವಾಗದಿರುವಂಥ ಸಮಸ್ಯೆಗಳು ಸಹಿತ ಇದು ಪರಿಹಾರ ಸಿಗುತ್ತೆ. ಆದರೆ ಭಗವಂತನ ಮೇಲೆ ನಂಬಿಕೆ ಇಟ್ಟು ಬಂದು ಆ ಮಹಾಯಾಗದಲ್ಲಿ ಭಾಗವಹಿಸಬೇಕು. ಕಲಿಯುಗದ ಅಧಿದೇವತೆ ಮಹಾಪ್ರತ್ಯಂಗಿರಿ ದೇವಿಯ ಆ ಮಹಾಯಾಗದಲ್ಲಿ ಭಾಗವಹಿಸೋದ್ರಿಂದ ನಮ್ಮ ಈ ಜನ್ಮದ ಓದು ಜನ್ಮದ ಪಾಪಗಳ ಸಹಿತ ಪರಿಹಾರ ಸಿಗುತ್ತೆ. ಹೋಮ ಆದ ನಂತರ ತಾಯಿದು ವಾಗ್ದಾನ ಇರ್ತದೆ. ಯಾವ ರೀತಿ ತಾಯಿ ವಾಗ್ದಾನ ಕೊಡ್ತಾಳಂದ್ರೆ, ನಾವು ಏನೋ ಒಂದು ಪ್ರಶ್ನೆ ತಾಯಿ ಮುಂದೆ ಇಟ್ಟಾಗ ಆ ಒಂದು ಸಮಸ್ಯೆ ಪರಿಹಾರ ಆಗುತ್ತೆ ಅಂದರೆ ತಾಯಿ ಬಲಭಾಗಕ್ಕೆ ವರ ಕೊಡ್ತಾಳೆ, ಪರಿಹಾರ ಆಗಲ್ಲ ಅಂದರೆ ತಾಯಿ ಎಡಭಾಗಕ್ಕೆ ವರ ಕೊಡ್ತಾಳೆ. ಅದು ಕ್ಷೇತ್ರದ ಒಂದು ಶಕ್ತಿ. ಈ ಒಂದು ಉತ್ಸವದಲ್ಲಿ ದೇವಾಲಯಕ್ಕೆ ಸಂಬಂಧಪಟ್ಟಂತ ಸಿಬ್ಬಂದಿ ವರ್ಗದವರು ಯಾರೂ ಸಹಿತ ಭಾಗಿಯಾಗಲ್ಲ. ದೇವಾಲಯಕ್ಕೆ ಬರುವಂತ ಭಕ್ತಾದಿಗಳು ಈ ಒಂದು ಉತ್ಸವದಲ್ಲಿ ಭಾಗಿಯಾಗ್ತಾರೆ. ಇದು ನೀವು ಬಂದು ಕಣ್ಣಾರೆ ನೋಡ್ಬೋದು, ನೀವು ಎತ್ಕೊಂಡು ಸಹಿತ ಪರೀಕ್ಷೆ ಮಾಡ್ಬೋದು. ಅಷ್ಟು ಒಂದು ಶಕ್ತಿವುಳ್ಳಂಥ ಒಂದು ಕ್ಷೇತ್ರ ಇದು. ಪ್ರತಿ ಹುಣ್ಣಿಮೆ ದಿನ ಲಕ್ಷ್ಮೀ ಕುಬೇರ ಆಗಿರ್ತದೆ. ನಮಗಿರೋಂಥ ಹಣಕಾಸಿನ ಸಮಸ್ಯೆ ಆಗಿರ್ಬೋದು, ಈ ಯಾರಿಗಾರ ಕೊಟ್ಟರೆ ಸಾಲ ವಾಪಸ್ ಬರಲ್ಲ, ಸಾಲ ಬಾಧೆಗಳು, ದರಿದ್ರ, ಈ ಥರ ಏನೇನೋ ತೊಂದರೆಗಳಿರ್ತದೆ. ಇವೆಲ್ಲ ಈ ಒಂದು ಲಕ್ಷ್ಮೀ ಕುಬೇರ ಯಾಗದಲ್ಲಿ ಪರಿಹಾರ ಸಿಗುತ್ತೆ ನಮಗೆ. ಈ ಒಂದು ಲಕ್ಷ್ಮೀ ಕುಬೇರ ಯಾಗಕ್ಕೆ ಭಾಗವಹಿಸೋದ್ರಿಂದ ನಮಗಿರಂಥ ಹಣಕಾಸಿನ ಸಮಸ್ಯೆ ದೂರ ಆಗ್ತದೆ. ಸ್ಥಿರ ಲಕ್ಷ್ಮಿ ಅನುಗ್ರಹ ಆಗುತ್ತೆ. ದಿನೇ ದಿನೇ ಸಂಪತ್ತು ಐಶ್ವರ್ಯಾಭಿವೃದ್ಧಿ ಆಗುತ್ತೆ. ಆ ಮಹಾಲಕ್ಷ್ಮಿ ಅನುಗ್ರಹಕ್ಕೆ ನಾವು ಪಾತ್ರರಾಗ್ತೀವಿ.
ಈ ಹೋಮ ಆದ ನಂತರ ಅಮ್ಮಂದು ವಾಗ್ದಾನ ಇರ್ತದೆ. ವಾಗ್ದಾನ ಆದ ನಂತರ ವಿಶೇಷವಾಗಿ ಇಲ್ಲಿ ಈ ಕ್ಷೇತ್ರದಲ್ಲಿ ಹುಣ್ಣಿಮೆ ದಿನ ತೀರ್ಥ ಸ್ನಾನ ಮಾಡಿಸ್ತಾರೆ. ಇಲ್ಲಿ ಏನಪ್ಪ ತೀರ್ಥ ಸ್ನಾನ ಅಂದರೆ, ತಾಯಿಗೆ ಅಭಿಷೇಕ ಮಾಡಿರುವಂಥ ನೀರು, ಗಂಧ, ಕುಂಕುಮ, ಅರಿಶಿನ, ವಿಭೂತಿ, ಕೆಲವು ದ್ರವ್ಯಗಳನ್ನು ಹಾಕಿ ಇಲ್ಲಿ ಸ್ನಾನ ಮಾಡಿಸ್ತಾರೆ. ಸ್ನಾನ ಮಾಡಿಸಿದಾಗ ಅವ್ರು ಸ್ನಾನ ಮಾಡಿಸಿದ ಆದಮೇಲೆ ತಾಯಿನ ಅವ್ರ ಮೇಲಿಂದ ಹಾಯಿಸ್ತಾರೆ. ಇದರಿಂದ ಏನು ಫಲ ಸಿಗುತ್ತಂದ್ರೆ, ಚರ್ಮರೋಗ, ಬಿಳಿ ಮಚ್ಚೆ, ಸಂತಾನ ವಿಳಂಬ, ಮದುವೆ ವಿಳಂಬ, ಆರೋಗ್ಯದಲ್ಲಿ ತೊಂದರೆಗಳು, ಕುಟುಂಬದಲ್ಲಿ ತೊಂದರೆಗಳು, ವ್ಯವಹಾರದಲ್ಲಿ ತೊಂದರೆಗಳು, ನಾಗದೋಷ, ಕುಜಿದೋಷ, ಬ್ರಹ್ಮಹತ್ಯೆ ದೋಷ, ಸ್ತ್ರೀ ದೋಷ, ಪಿತೃದೋಷ, ಹೆಣ್ಣು ಮಕ್ಕಳಿಗೆ ಗುಪ್ತ ರೋಗಗಳು, ಬೇರೆ ಬೇರೆ ಸಮಸ್ಯೆಗಳಿರ್ತವೆ ಅವ್ರಿಗೆ. ಆ ಸಮಸ್ಯೆಗಳೆಲ್ಲ ಸಹಿತ ಹಾಗೂ ಅಕಾಲ ಮೃತ್ಯು ನಿವಾರಣೆ, ಎಲ್ಲ ಥರದ ಸಮಸ್ಯೆಗಳು ಪರಿಹಾರ ಸಿಗುತ್ತೆ. ನಂಬಿಕೆಯಿಂದ ಮಾಡಬೇಕು. ಪ್ರತಿ ಭಾನುವಾರ ಇಲ್ಲಿ ಕುಡಿತದ ಚಟ ಬಿಡಿಸೋದಕ್ಕೆ ಔಷಧಿ ಕೊಡ್ತೀರಿ. 5 ವಾರ ಬಂದು ಯಾರೋ ಒಂದು ಔಷಧಿಯನ್ನು ಸ್ವೀಕರಣೆ ಮಾಡ್ತಾರೋ ಶಾಶ್ವತವಾಗಿ ಕುಡಿತದ ಚಟದಿಂದ ದೂರ ಆಗ್ತಾರೋ ಅವರು. ಇಲ್ಲಿ ಇನ್ನು 2 ವರ್ಷಕ್ಕೆ ಇಡೀ ಪ್ರಪಂಚನೇ ನಮ್ಮ ಕರ್ನಾಟಕನ ತಿರುಗಿ ನೋಡುವಂಥ ಅದ್ಭುತವಾದಂಥ ಕಾಮಗಾರಿ ಸಹಿತ ನಡೀತಾ ಇದೆ. ಏನಪ್ಪ ಕಾಮಗಾರಿ ಅಂದರೆ, 252 ಅಡಿ ಮಹಾಪ್ರತ್ಯಂಗಿರಿ ದೇವಿಯ ವಿಗ್ರಹದ ಕಾಮಗಾರಿ ನಡೀತಾ ಇದೆ. ಆಲ್ಮೋಸ್ಟ್ ಭೂಮಿ ಮಟ್ಟಕ್ಕೆ 40 ಅಡಿಯಿಂದ, ಭೂಮಿ ಒಳಗಡೆ 40 ಅಡಿಯಿಂದ ಫೌಂಡೇಶನ್ ಭೂಮಿ ಲೆವೆಲ್ಗೆ ಬಂದೈತೆ. ಇನ್ನು 2 ವರ್ಷಕ್ಕೆ ಕಾಮಗಾರಿ ಮುಕ್ತಾಯ ಆಗಲಿದೆ. ಪ್ರಪಂಚಕ್ಕೆ ತಾಯಿ ವಿಶ್ವರೂಪನ ತೋರಿಸ್ತಾವಳೆ. ಇಲ್ಲಿ ಇಂಥ ಮಹತ್ಕಾರದಲ್ಲಿ ನೀವು ನಿಮ್ಮ ಕೈಲಾದಷ್ಟು ಅಳಿಲು ಸೇವೆ ಮಾಡಿ ನಿಮಗಿರೋಂಥ ನಿಮ್ಮ ಒಂದು ಸಮಸ್ಯೆಗಳಿಗೆ ಪರಿಹಾರ ತಗೊಬೋದು. ಇಲ್ಲಿ ಏನೊಂದು 150 ರೂಪಾಯಿ ಒಂದು ಅರಕೆಕಾಯಿ ತಗೊಳ್ತಿರೋ, ಇದನ್ನು ಒಂದು ಟ್ರಸ್ಟ್ ಮುಖಾಂತರ ಒಂದು ಶೇಖರಣೆ ಮಾಡಿ, ಇದನ್ನು ದೇಣಿಗೆ ಮುಖಾಂತರ ಶೇಖರಣೆ ಮಾಡಿ, ಇದನ್ನು ದೇವಾಲಯ ಕಟ್ಟಡ ನಿರ್ಮಾಣಕ್ಕೆ ಉಪಯೋಗಿಸ್ತಾ ಇರಿ. ಇಲ್ಲಿ ನಡೆಯುವಂಥ ಅನ್ನದಾಸೋಹ ಆಗಿರ್ಬೋದು, ಗೋಶಾಲೆ ಆಗಿರ್ಬೋದು, ಕ್ಷೇತ್ರದಲ್ಲಿ ನಡೆಯುವಂಥ ಡೆವಲಪ್ಮೆಂಟ್ ಆಗಿರ್ಬೋದು, ಇವೆಲ್ಲ ನಡೀತಾ ಇರೋಂಥದ್ದು ಕ್ಷೇತ್ರಕ್ಕೆ ಬಂದು ಮನಸ್ಫೂರ್ತಿಯಾಗಿ ಅವರ ಸಮಸ್ಯೆ ಪರಿಹಾರ ಮಾಡ್ಕೊಳೋದಕ್ಕೋಸ್ಕರ ಅವರು ತಗೊಳ್ಳೋಂಥ ಒಂದು ಅರಕೆಕಾಯಿಗೆ ಏನು 150 ರೂಪಾಯಿ ಕೊಡ್ತಾರೋ ಅದನ್ನು ಒಂದು ಕಡೆ ಶೇಖರಣೆ ಮಾಡಿ ಅದರಿಂದ ಡೆವಲಪ್ಮೆಂಟ್ ಮಾಡ್ತಾರಂಥ ಒಂದು ಕ್ಷೇತ್ರ ಇದು. ಭಕ್ತಾದಿಗಳು ಕೂಡ ಭಿಕ್ಷೆಯಿಂದ ಮಾಡ್ತಾರಂಥ ಒಂದು ಪುಣ್ಯ ಕ್ಷೇತ್ರ ಇದು. ಇದು ಪ್ರತಿ ಒಬ್ಬರಿಗೂ ಸಹಿತ ಆ ತಾಯಿ ಅನುಗ್ರಹ, ಆಶೀರ್ವಾದ ಸಿಗಬೇಕು. ಸುರವರ ವರ್ಷಿಣಿ ದುರ್ಧರ ದರ್ಶಿನಿ ದುರ್ಮುಖಮರ್ಷಿಣಿ ಹರ್ಷರತೆ ಭುವನ ಪೋಷಿಣಿ ಶಂಕರ ತೋಷಿಣಿ ಕಲ್ಮಷಮೋಷಿಣಿ ಘೋಷರತೆ ಧನುಜ ನಿರೋಷಿಣಿ ದಿತಿಸುತ ರೋಷಿಣಿ ದುರ್ಮದ ಶೋಷಿಣಿ ಸಿಂಧು ಸುತೆ ಜಯ ಜಯ ಹೇ ಮಹಿಷಾಸುರ